46 ನ್ಯೂಸ್ ಕನ್ನಡ ವಾಹಿನಿಯ ಆನ್ ಏರ್ ಮುಖ್ಯ ತಾಂತ್ರಿಕ ರಕ್ಷಿತ್ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಪಡೆದ ಅವರಿಗೆ ಟಿವಿ 46 ನ್ಯೂಸ್ ಕನ್ನಡ ಬಳಗ ಶುಭ ಕೋರಿದ್ದಾರೆ. ರಕ್ಷಿತ್ ಅವರ ಸಾಮಾಜಿಕ ಸೇವೆಗೆ ಡಾಕ್ಟರೇಟ್ ಪದವಿ ಲಭಿಸಿದ್ದು, ರಕ್ಷಿತ್ ಅವರು ಈ ಹಿಂದೆ ಕೇರಳದ ವಯೋನಾಡಿನಲ್ಲಿ ಸಂಭವಿಸಿದ ಅತಿವೃಷ್ಟಿ ಪ್ರಳಯದಿಂದ ಮನೆ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ನಿರಾಶ್ರಿತರಿಗೆ ಉಚಿತ ನೆರವು ಸೇವೆ ಒದಗಿಸಿದ ಸೇವೆಯ ಶ್ರೇಷ್ಠ ರೂಪ ಎಂದು ಯಾವಾಗಲೂ ನಂಬಿದ್ದ ಬಡ ಕುಟುಂಬಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗಳನ್ನು ಒದಗಿಸುವುದರಿಂದ ಮತ್ತು ಆಸ್ಪತ್ರೆಗಳ ನಡುವೆ ತುರ್ತು ಶಿಶುಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದರಿಂದ ಹಿಡಿದು ನೂರಾರು ಮುಗ್ಧ ಜೀವಗಳನ್ನು ಉಳಿಸಲು ಸಹಾಯ ಮಾಡುವವರಿಗೆ ರಕ್ಷಿತ್ ಅವರು ವಿವಿಧ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ವಯೋನಾಡಿನಲ್ಲಿ ಪ್ರವಾಹದ ಸಮಯದಲ್ಲಿ ಮನೆಗಳನ್ನು ಕಳೆದುಕೊಂಡ ಜನರಿಗೆ ಆಹಾರ, ನೀರು ಮತ್ತು ಬಟ್ಟೆಗಳನ್ನು ವಿತರಿಸುವ ಮೂಲಕ ಪರಿಹಾರ ಕಾರ್ಯಗಳಲ್ಲಿ ಭಾಗವಹಿಸಿದ ಸಣ್ಣ ದಯೆಯ ಕಾರ್ಯಗಳು ಸಹ ಯಾರೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತವೆ ಎಂಬ ಅವರ ನಂಬಿಕೆಯನ್ನು ಈ ಅನುಭವಗಳು ಬಲಪಡಿಸಿವೆ ಎಂದು ಹರ್ಷವನ್ನು ಹಂಚಿಕೊಂಡಿದ್ದಾರೆ. ಅವಾರ್ಡ್ ಸಿಗುವುದಕ್ಕೆ ಮುಖ್ಯ ಕಾರಣ ನನ್ನ ತಂದೆ ತಾಯಿ ಹಾಗೂ ಅಣ್ಣ ಮತ್ತು ಅಖಿಲ ಕರ್ನಾಟಕ ರೋಡ್ ಶಿಫ್ಟ್ ಆಂಬ್ಯುಲೆನ್ಸ್ ಗ್ರೂಪ್ನ ರಾಜ್ಯ ಆರೋಗ್ಯ ಅಧೀಕ್ಷರು ಸುಹೇಬ್ ಹಾಗೂ ಶಸ್ತಾ ಆಂಬ್ಯುಲೆನ್ಸ್ ಮಾಲೀಕರಾದ ಸದಾನಂದ ಸಕಲೇಶಪುರ ಎಂದು ಹರ್ಷ ವ್ಯಕ್ತಪಡಿಸಿದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.